ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೇ ನೋಡ್ರಿ ಪಾಪ ಪಾಕೊಡೊಂದು ಪಾಕ ನಮ್ದೀಗ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಅದೇನ ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನಂಗೆ ಆಗ್ಬಿಟ್ಟೈತ್ರಿ ನಂಗೆ ದಿನಾ ಒಂದೊಂದು ವಿಡಿಯೋ ಮಾಡಿ ಹಾಕ್ಬೇಕಂತ ಭಾಳ ಆಸೆ ಐತಿ ಖರೆ ಏನು ಮಾಡ್ತೀರಿ ಪರಿಸ್ಥಿತಿನ ಹಂಗೆ ಭಾಳ ಕೆಟ್ಟು ಬರಾಕತ್ಬಿಟ್ಟಾವು ಮನೆ ಮುಂದೆ ಕೆಲಸ ಚಾಲೂ ಆಗ್ಯಾವ್ರಿ ಹಾಗಾಗಿ ಅಜಾಕ್ಸು ಇಲ್ಲೇ ಇರ್ತೈತಿ JCP ಅದ್ರ ಸೌಂಡ್ನ್ಯಾಗ ನಾ ಮಾತಾಡಿದ್ದು ನಿಮ್ಗೆ ಕೇಳಿಸೋದೂ ಇಲ್ಲ ಮಾಡೋಕ್ಕೂ ಅಷ್ಟೊಂದು ಗಾಮ ಆಗವಲ್ತ್ರಿ ಇಲ್ಲೇ ಎಲ್ಲರೂ ಹೋಗಕ್ಕನ್ನಕನ್ನ ಈಗಾಗಲೇ ಹಿಂದಿನ ವಿಡಿಯೋದ ತೋರ್ಸೇನಿ ಮತ್ತು ಹೇಳೇನು ಕೂಡ ಹಾಗಾಗಿ ಎಲ್ಲಿ ಹೋಗಿ ಕುಂತು ಮಾತಾಡೋಕ್ಕೂ ಆಗೋದಿಲ್ಲ ವಿಡಿಯೋ ಮಾಡೋಕ್ಕೂ ಆಗೋದಿಲ್ಲ ಮತ್ತು ಈಗ ಇಲ್ಲಿ ನಾವು ಏನು ಮಾಡತ್ತೇವೆ ಏನು ಬಿಡತ್ತೇವೆ ಅನ್ನೋ ತೋರ್ಸಕ್ಕೆ ಈಗ ಏನು ಸರಿಮ್ಮ ಕಂಪ್ನಿಯವ್ರ ಪರ್ಮಿಷನ್ ಇರ್ಬೇಕ್ರಿ ಹಂಗೆ ಸುಮ್ಮನೆ ನಾವು ಮಾಡಿದ್ವಿ ಅಂದ್ರೆ ಆಮೇಲೆ ನಮಗೂ ತೊಂದರೆ ಮತ್ತು ಅವ್ರಿಗೆ ತೊಂದರೆ ಆಕತಿ ಕಂಪ್ನಿ ವಿಚಾರದಾಗ ಬಂದ್ರೆ ಮಾತ್ರ ಭಾಳ ಚಲೋ ಐತಿ ಇಲ್ಲಿ ತನಕ ನಮಗಂತೂ ಯಾವ ರೀತಿಯಲ್ಲೂ ತೊಂದರೆ ಅಂತೂ ಆಗಿಲ್ಲ ಆದ್ರೆ ನಾವು ಮಾಡುವಂಥ ಕೆಲಸದ ಬಗ್ಗೆ ಅವೆಲ್ಲ ಹೇಳೋ ಹಂಗಿಲ್ಲ ರೀ ಹೇಳಿದ್ರೆ ಮತ್ತು ಅವ್ರು ಏನಂತಾರ ಗೊತ್ತಿಲ್ಲ ನಾನು ಯಾಕೆ ನನಗೂ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಹಾಗಾಗಿ ನಸೀಬೇಡ ಸುಮಾರು ನೋಡ್ರಿ ಯೂಟ್ಯೂಬ್ದಾಗ ಮಾಡ್ಬೇಕಂತ ಆಸೆ ಐತಿ ದಿನ ಒಂದು ವಿಡಿಯೋ ಹಾಕ್ಬೇಕನ್ನೋ ಆಸೆನೂ ಐತಿ ಮಾಡಕತ್ತಾಗಿಂದನೂ ಅದು ಯಾಕೆ ಟೈಮ ಚಲೋ ಇಲ್ಲ ಏನೋ ಯಾರಿಗೆ ಗೊತ್ತ ಬರೀ ಅಡಚಣೆಗಳು ಬರತ್ತಾವ ಮೊನ್ನೆ ಒಂದು ಈಗ ಕರೆಂಟ್ ಅಂತ ಹೇಳ್ತಾರೆ ಮುಂಜಾನೆ ಎದ್ದು ಕೂಡಲೇ ಕರೆಂಟ್ ತೆಗೆದ್ಬಿಡ್ತಾರೆ ಫೋನ್ಗಳು ಚಾರ್ಜ್ ಇರೋದಿಲ್ಲ ಹಂಗೆ ಗಾಡಿಗಳದೊಂದು ಈಗ ಗಾಡಿಗಳದೊಂದು ಹಂಗಾಗಿ ಎಲ್ಲ ರೀತಿಯಲ್ಲೂ ತೊಂದರೆನೇ ಆಗ್ಬಿಟ್ಟೈತೆ ನೋಡ್ರಿ ವಿಡಿಯೋ ಮಾಡೋಕ್ಕಾಗೋದು ಸರಿಯಾಗಿ ಸುಮ್ಮನೆ ನೋಡಿದೆ ಎಲ್ಲ ನೋಡತ್ತ ನೋಡಿದೆ ನೀನು ಹ್ಯಾಂಗ ಮಾಡೋದು ನಗ ಮಮ್ಮ ಸಾರ ಮಾಡೋರಿಗೆ ಹಾಂ 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 ನಾ ಮಾಡ್ಬೇಕನೇ ಮಮ್ಮ ಸಾರ ಪಲ್ಲೆ ಹುಗ್ಗಿ ಉಪ್ಪಿನಕಾಯಿ ಎಲ್ಲ ಕಲಿಸಿ ತಿನ್ನಿಸಿ ನೀರು ತರಕ್ಕೆ ಹೊಟ್ಟಿದ್ದಾರೆ ಬಿಡ್ರಿ ನೀರು ತರಕ್ಕೆ ಹೊಕ್ಕಿದ್ದಾರೆ ಬಿಡ್ರಿ ಚಿನ್ನ ಒಂದು ಕಡೆ ಹೊಕ್ಕಿದ್ದಾರೆ ಬಿಡ್ರಿ ನೀ ಮಾಡು ಮಮ್ಮ ಸರ್ ಹಾಗಾಗಿ ವಿಡಿಯೋಗಳು ಮಾಡೋದ ಬರೀ ಪೆಂಡಿಂಗ್ ಉಳಿಯಾಕತ್ ಬಿಟ್ಟೈತ್ರಿ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಬೇಕಂತೇನಿಲ್ಲ ಮಾಡೋ ಆಸೆ ಅಂತೂ ಭಾಳ ಐತಿ ಮಾಡಬೇಕನ್ನೋದ್ರಿಂದ ಮತ್ತು ವಿಡಿಯೋ ಚಾಲೂ ಮಾಡಿರೋದು ನಾನು ಯೂಟ್ಯೂಬ್ ಚಾಲೂ ಮಾಡಿರೋದು ಸಾರಿ ಈಗ ಮಾಡಬೇಕಂದ್ರೆ ಹಂಗೆ ನೋಡ್ರಿ ಇನ್ನೂ ಇಲ್ಲಿದ್ದು ಕಟ್ಟಕ್ಕೆ ಇನ್ಮೆ ಚಲೋ ಅಂತಲ್ಲಿ ಸ್ವಲ್ಪ ಆಗಲ್ಲ ಅಂದೆಲ್ಲ ಮುಗಿ ತಕೊಂಡು ಹಿಂಗಾಕೈತಿ ಇನ್ನೂ ಒಂದು 8 ದಿನ ಹೋಗ್ತೈತೆ 10 ದಿನ ಹೋಗ್ತೈತೆ ಗೊತ್ತಿಲ್ಲ ಇದೊಂದು ಸ್ವಲ್ಪ ಆತಂದ್ರೆ ಮತ್ತೆ ಅಷ್ಟೊಂದು ದಿನ ತ್ರಾಸ ಅನ್ಸಲ್ರಿ ಮತ್ತು ಹಂಗೆ ಸ್ವಲ್ಪ ಮಾಡೋಕೆ ಅನುಕೂಲ ಆಕೈತಿ ವಿಡಿಯೋನ ಹಂಗಾಗಿ ಯಾರು ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡ್ರಿ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕಾಗುವಲ್ದು ಪ್ರಾಬ್ಲಮ್ ಇದ್ದಿದ್ದಕ್ಕೆ ಹಾಕೋಕ್ಕಾಗುವಲ್ತು ಇಲ್ಲಾಂದ್ರೆ ಹಾಕ್ತಿದ್ದೆ ಇದ್ರ ಮಧ್ಯೆ ಕೇಳಬೇಕೆ ಅದ್ರ ಮಧ್ಯೆ ಯಾವ ಒಂದು ಸ್ವಲ್ಪರಿಂದ ಹಿಂಗೆ ಹಾಕತ್ತೈತ್ರಿ ಬಿಟ್ರೆ ಏನಿಲ್ಲ ನೋಡ್ರಿ ಬೆಳಗ್ಗೆ 7 ಸಡನ್ನಾಗಿ ಹೇಳ್ತಾರೆ ಇಲ್ಲ ಇಲ್ಲಿ ಕೆಲಸ ಈಗ ಸ್ಟಾಪ್ ಮಾಡ್ತೇವೆ ಮತ್ತು ನೀವು ದಾವಣಗೆರೆಗೆ ಹೋಗ್ಬೇಕು ಅಂತ ಹೇಳಿದರು ಹಾಗಾಗಿ ಸಡನ್ನಾಗಿ ನಾವು ಕೂಡ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಹೊಂಟು ತಯಾರಾದ್ವಿ ಯಾವಾಗಿನ ಟೈಮ್ದಾಗ ಯಾವಾಗ ಎಲ್ಲಿ ಹೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಎಷ್ಟು ದಿನ ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಬರೀ ಒಂದೇ ಒಂದು ತಿಂಗಳಾಗಿತ್ತು ಅಷ್ಟೇ ನಾವು ಈಗ ಅಷ್ಟು ಅಡ್ಜಸ್ಟ್ ಆಗಾಕತ್ತಿದ್ವಿ ಹಾಗಾಗಿ ಅಷ್ಟೊತ್ತಿಗೆ ಅಂದ್ರೆ ಇಲ್ಲ ಇಲ್ಲಿ ಕೆಲಸ ಸ್ಟಾಪ್ ಮಾಡಾಕ್ತೀವಿ ಮತ್ತು ನೀವು ದಾವಣಗೆರೆಗೆ ಹೋಗ್ಬೇಕಾಕೈತಿ ಅಂತಂದು ಸಡನ್ನಾಗಿ ಹೇಳಿದರು ಹಾಗಾಗಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನಮ್ಮ ಮನೆಯವ್ರು ಟ್ಯಾಕ್ಟ್ರ್ ತೊಗೊಂಡು ಹೊಂಟಾರ ಇಲ್ಲಿ ನೋಡ್ಬೋದು ನೀವು ನಾವೀಗಿದ್ದಿದ್ದು ಮನೆ ಎಲ್ಲ ಖಾಲಿ ಆಗೈತಿ ಎಲ್ಲ ಸಾಮಾನು ಕಟ್ಟೇವಿ ಅವರು ಎಲ್ಲ ಸಾಮಾನು ತೊಗೊಂಡು ಮುಂದೆ ಹೋಗ್ತಾರೆ ನಾವು ತಿರುಗಿ ದಿನ ಬೆಳಗ್ಗೆ ಎದ್ದು ಪಾಪು ಇದ್ದಿದ್ದಕ್ಕೆ ಬೆಳಗ್ಗೆ ನಾವು ಎದ್ದು ಟ್ರೈನ್ಗೆ ಹೋಗ್ಬೇಕಾಗೈತಿ ಟ್ರೈನ್ ಇದ್ರಾಗಂದ್ರೆ ಟ್ಯಾಕ್ಟ್ರದಾಗ ಹೋಗಕ್ಕೆ ಬರೋದಿಲ್ಲಲ್ರಿ ರಾತ್ರಿ ಆಕೈತಿ ಯಾಕಂದ್ರೆ ಈಗ ಆಗಲೇ ಅವ್ರು ಬಿಡ್ಬೇಕಾರೆ 5 ಗಂಟೆ ಏನೋ ಆಗಿತ್ತು ಹಾಗಾಗಿ ಅವ್ರ ಪಾಪ ಹೋಗೋದಕ್ಕೆ ನೋಡ್ರಿ ಚಿನ್ನು ಹೆಂಗೆ ಮಾಡಕತ್ತ ಅವ್ರ ಪಾಪನ ನೋಡಿ ಭಾಳ ಕೆಟ್ಟ ಒಂಥರ ಬೇಜಾರಾಗ್ಬಿಡತ್ರಿ ಏನು ಜೀವನ ಅಂದ್ರೆ ಒಂಥರ ಇದರಿಂದಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಡ್ಡಾಡೋದು ಪರಿಸ್ಥಿತಿ ಭಾಳ ಕೆಟ್ಟೈತೆ ಅದು ಮಕ್ಳು ಕಟ್ಕೊಂಡು ಅಡ್ಡಾಡೋದು ಇಷ್ಟು ದಿನ ಇಬ್ಬರೇ ಇದ್ದೀವಿ ಈಗ ನಮ್ಮ ಜೊತೆ ನಮ್ಮ ಮಗಳು ಹೊಂಟ್ರಿ ನೋಡ್ರಿ ನಮ್ಮ ಮನೆಯವ್ರಿಗೆ ಅವ್ರು ಹೋಗ್ಬೇಕಾದ್ರಂತೂ ಒಂಥರ ಮನಸ್ಸಿಗೆ ಕೆಟ್ಟಾಗ್ಬಿಡುತ್ತೆ ನಮಗೆ ಸರಿ ಹೇಳ್ಬೇಕಂದ್ರೆ ಹಿಂಗೆ ಹೋಗುವಾಗ ಬರುವಾಗ ಭಾರಿ ಬೇಜಾರಾಕತ್ತೆ ನನಗಂತೂ ಏನು ಮಾಡ್ತೀವಿ ಒಂಥರ ಹೊಟ್ಟೆಗೋಸ್ಕರ ನೋಡಿ ಹಂಗ ಹೊಟ್ಟಿ ಜೀವನ ಇದು ಕಿಟ್ಟುದ್ದ ಹೊಟ್ಟಿ ಸಲಾಗ ನೋಡಿ ಇಷ್ಟೆಲ್ಲ ಇದಿರೋದು ಏನು ಎಲ್ಲೇನಪ್ಪ ಪಪ್ಪ ಎಲ್ಲ ಮತ್ತು ನಾಳೆ ಇಷ್ಟೊತ್ತಿನಾಗ ದಾವಣಗೆರೆ ನೀವೇನು ಆರಾಮ್ ಟ್ರೈನ್ಗೆ ಓದ್ರಿ ಅತ್ತೆ ನಿದ್ದಿಗಟ್ಟು ಸಾಮಾನ ಪಿಮಾನಿಂದ ಮುಂದಕ್ಕೆ ನೋಡ್ಕೊಂತ ನಾಳೆ ಹೋಗ್ಲೇನೆ ಕೆಲಸ ಕೊಡು ನಾಳೆ ಒಂದಿನ ಸೂಟಿ ಮಾಡಂತ ಹೇಳೇನಿ ಕಡೆ ಬಾಯ್ ಬಾಯ್ ಹ್ಞೂ ಪಾಪ ಬತ್ತಾ ಹಾಂ ಪಾಪ
ಅದೇ ಅಲ್ಲಿ ಹೋತ್ನ ಪಾಪ ನಾಳೆ ನಾವು ಅಲ್ಲೇ ಹೋಗುದು ಅಲ್ಲಿ ಎಷ್ಟು ದಿನ ಇರ್ತವೋ ಏನೋ ಇನ್ನೂ ಓದ್ತಂದ ಇದು ತಿರುಗಿ ದಿನ ಬೆಳಗ್ಗೆ 8 ಗಂಟೆಗೆಲ್ಲ ನಾವು ಶವನೂರಿಂದ ಟ್ರೈನ್ ಹತ್ತಿದ್ವಿ ರೀ ಅರಸೀಕೆರೆ ತನಕ. ಅರಸೀಕೆರೆ ಅಂತ ಮತ್ತು ದಾವಣಗೆರೆ ಟ್ರೈನ್ ಹಿಡಿಬೇಕು. ಟ್ರೈನಿಗೆ ಕುಂತ ನನ್ನ ಮಗಳಿಗೆ ಒಂಥರ ಖುಷಿ ಆಗ್ಬಿಟ್ಟೈತಿ. ಆಕೆ ಮಾಡೋ ಆಟಗಳು ನೋಡ್ಬೇಕಾಗಿತ್ತು, ಅಷ್ಟು ಚಂದ ಮಾಡಾಕತ್ಬಿಟ್ಟಾಳ. ಈಗ ಸ್ವಲ್ಪ ತಿಳಿತೈತ್ರಲ್ಲ ಎಲ್ಲನೂ. ಹಾಗೆ ಮಲಗ್ತಾಳೆ ಅಂತ ಅಂದ್ಕೊಂಡಿದ್ನಿ. ಬೆಳಗ್ಗೆ 5 ಗಂಟೆ ಕನ್ನಷ್ಟಕ್ಕೆಲ್ಲ ಎದ್ದು ಜಳಕ ಅದು ಮುಗಿಸ್ಕೊಂಡು ಎಲ್ಲ ಮಾಡಿದ್ವಿ. ಪಾಪ ನಮ್ಮ ಮನೆ ಕಡೆದವ್ರೊಬ್ರು ಬೇಡ ಅಂದ್ರೆ ಕೇಳಿಲ್ಲ, ಅವಲಕ್ಕೆಲ್ಲ ಮಾಡಿಕೊಟ್ಟಿದ್ರು ಅವರು. ಹಾಗೆ ಬೇಗ ಎದ್ದು ಮಲಗ್ತಾಳೆ ಅಂದ್ಕೊಂಡು ಮಲಗಿಲ್ಲ. ಸುಮ್ಮನೆ ನೋಡ್ರಲ್ಲ ಪಾಪ. ಹಾಸನದ ರೈಲ್ವೆ ಸ್ಟೇಷನ್ ಬಂದೇವಿ ಈಗ. ನೋಡ್ರಿ ನಮ್ಮ ಚಿನ್ನು ಒಳಾಕತ್ಬಿಟ್ಟಾಳೆ, ಕಿರಿಕಿರಿ ಬಾ ಮಾಡತ್ತಾಳೆ ನೋಡ್ರಿ. ಇನ್ನು ನೆಕ್ಸ್ಟ್ ಸ್ಟಾಪ್ ಇರೋದು ಅರಸೀಕೆರೆ ಐತಿ. ಅರಸೀಕೆರೆ ಒಳಗೆ ವಿಡಿಯೋ ಮಾಡೋಕೆ ಅನುಕೂಲ ಆಕೈತೆ ಇಲ್ಲ ಗೊತ್ತಿಲ್ಲ ರೀ, ಯಾಕಂದ್ರೆ ಲಗೇಜ್ ಒಂದೈತಿ. ಲಗೇಜಿನ ಜೋಡಿ ಈಗಿನ ಬೇರೆ ತೊಗೋಬೇಕು. ನಿದ್ದೆ ಬಂದಿದ್ಲೆ ಮಲಗ್ತಾಳೆ ಇಲ್ಲ ಗೊತ್ತಿಲ್ಲ. ಅಕಸ್ಮಾತ್ ಆಗಿ ಮಕ್ಕೊಂಡು ಮತ್ತೆ ಲಗೇಜ್ ಹಿಡ್ಕೊಳ್ಳೋದಂದ್ರೆ ಅಷ್ಟೊಂದು ಕಂಫರ್ಟಬಲ್ ಆಗೋದಿಲ್ಲ, ಹಾಗಾಗಿ ಮಾಡೋಕ್ಕಾಕೈತಿಲ್ಲ ಗೊತ್ತಿಲ್ಲ. ನಾ ಅರಸೀಕೆರೆಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಅಂದ್ರೆ ದಾವಣಗೆರೆ ಟ್ರೈನ್ ಸಿಕ್ತು ನೋಡ್ರಿ. ಈಗ ದಾವಣಗೆರೆ ಟ್ರೈನ್ ಹತ್ತಿದ್ದೇವೆ. ಮತ್ತು ಹತ್ತಿ ಒಂದು 10-15 ನಿಮಿಷಕ್ಕೆ ಅಂದ್ರಲ್ಲ ನನ್ನ ಮಗಳು ಮಲ್ಕೊಂಡಿದ್ಲು. ಹಾಗಾಗಿ ಮಲ್ಕೊಂಡಿದ್ದಕ್ಕೆ ನಾನು ಸ್ವಲ್ಪ ರೆಸ್ಟ್ ಮಾಡಕತ್ತೆ. ಸೀಟು ರಿಸರ್ವೇಷನ್ ಮಾಡಿಸಿದ್ದೀವಿ ರೀ. ಹಾಗಾಗಿ ದಾವಣಗೆರೆಗೆ ಬಂದು ರೀಚ್ ಆದ್ವಿ. ನಮ್ಮ ಮನೆಯವ್ರು ಬಂದು ನಮ್ಮ ಕರ್ಕೊಂಡು ಹೋಗ್ಬೇಕಂತ ಬಂದಾರೆ. ಈಗ ರೂಮಿಗೆ ಹೋಗ್ಬೇಕು. ಹೋಗಿ ಬರೋಕೆ ಅಲ್ಲಿ ವ್ಯವಸ್ಥೆ ಹೆಂಗೈತೆ ಏನೈತೆ ಗೊತ್ತಿಲ್ಲ. ಈಗ ಇಲ್ಲಿಂದ ಹೋಗೋಕೆ ಬಸ್ಸಿನ ಅನುಕೂಲನೂ ಗೊತ್ತಿಲ್ಲ. ಬಸ್ಸಿನ ಭಾಳ ಪ್ರಾಬ್ಲಮ್ ಆಯ್ತು ನಮ್ಗೆ ಮಂದು ರೂಮಿಗೆ ಮುಟ್ಟಕ್ಕೆ. ಅಂದ್ರೆ ದಾವಣಗೆರೆ ಎಲ್ಲರೂ ನಾವು ಈಗಿರೋದು ನೀವು ನೋಡತ್ತಿರ್ಬೇಕು. ಇದು ತೋಳು ಹುಣಸಿ ಅಂತ ಊರು ಇದು ದಾವಣಗೆರೆಯಿಂದ. ಈಗ ರೂಮಿಗೆ ಬಂದೇವ್ರಿ. ಬಂದಾಗಿನ ಪರಿಸ್ಥಿತಿ ಹಿಂಗೈತಿ. ಮಡ್ಡಿ ಹಾಕಿಲ್ಲ, ಏನಿಲ್ಲ, ಎಲ್ಲ ಸಿಮೆಂಟ್ ಕಾಲಿಗೆ ಕೈಗೆಲ್ಲ ಹಂಗೆ ಹತ್ತೈತಿ. ಬಚ್ಚಲಿಲ್ಲ, ಏನಿಲ್ಲ. ನಾವೀಗಿದ್ದಂಥ ಕ್ಯಾಂಪ್ ನೋಡ್ರಿ ಇದು. ಅಲ್ಲಿ ಕ್ಯಾಂಪಿಗೆ ಇಲ್ಲಿ ಕ್ಯಾಂಪಿಗೆ ಅಲ್ಲಿದ್ದು ನೋಡ್ರಿ, ಇಲ್ಲಿ ಪರವಾಗಿಲ್ಲ. ಈಗ ಅಷ್ಟು ಸಾಮಾನು ಜೋಡಿಸಿಡ್ಬೇಕಂತಂದು ಈಗ ಸೀಟ್ ಒಂದು ಕಟ್ಟಿಕೊಟ್ಟು ಹೋದ್ರಿ ಅವ್ರು ಹಿಂದಿ ಬೈಯನಾರ. ಹಾಗಾಗಿ ಇವು ಕೆಳಗೆ ಬ್ಯಾಗ್ಗಳು ಚೀಲಗಳು ಅಷ್ಟು ಮ್ಯಾಗೆ ಎಬ್ಸಿಟ್ಕೊಂಡ್ವಿ ಅಂದ್ರೆ ಕೆಳಗೆ ನಾಳೆ ಮುಂಜಾನೆ ಹಾಕ್ಕೊಡ್ತಾರೆ ಅವ್ರು ಮಡ್ಡಿನ. ಬಚ್ಚಲ ಮಡ್ಡಿ ಮುಂಜಾನೆ ಹಾಕ್ಕೊಡ್ತೇವೆ ಅಂತ ಹೇಳ್ಯಾರ. ಹಾಗಾಗಿ ಈಗ ಸಾಮಾನು ಅಷ್ಟು ಜೋಡಿಸಿಟ್ಕೊಂಡ್ರೆ ಆಯ್ತಂದು ಜೋಡಿಸಿಟ್ಕೊಳತ್ತಿದ್ದು ನೋಡ್ರಿ. ಸಾಮಾನು ಜೋಡಿಸಿಟ್ಕೊಂಡು ಅಡುಗೆ ಮಾಡ್ಬೇಕು ರೀ. ಯಾಕಂದ್ರೆ ಈಗ ಇಷ್ಟೊತ್ತಿನಾಗ ಹೋಗಿ ಏನಾರ ತಿನ್ನಕ್ಕೆ ತೊಂಬರಾಕ ಇಲ್ಲೇನು ಸಿಗೋದಿಲ್ಲ. ಆಗಲೇ ಟೈಮ್ ರಾತ್ರಿ 7:15 ಆಗಿರ್ಬೇಕು ಅನಿಸ್ತೈತಿ. ಟೈಮ್ ನೋಡಿದ್ದಿಲ್ಲ ರೀ ಇನ್ನು ನಾನು. ಈಗ ಫಟಾಫಟ್ ಎಲ್ಲ ಸಾಮಾನು ಜೋಡಿಸಿಟ್ಕೊಂಡು ಊಟ ರೆಡಿ ಮಾಡ್ಬೇಕು ನೋಡ್ರಿ. ಏನಾರ ಸ್ವಲ್ಪ अर्धा के जी उलाड़ी तोली काल के जी रे अर्धा के जी का हाँ तंबरी अर्धा के जी तंबरी काल के जी हाँ तो रे आज कान का सन हाक ಆಗ್ಬೇಕಲ್ಲ ಹಾ ಸರಿ ಆಯ್ತು. ಆ ಕಡೆ ಇದ್ದು ತೊಂಬ ಇಲ್ಲ ಅಂದ್ರೆ ನಿನ್ ಕಡೆ ಇದ್ರು ತೊಂಬ ನಾ ಕೊಡ್ತೇನೆ ಇಲ್ಲಿ ಕಾಸು. ಮತ್ತೆ ಏನ್ರ ಮಾಡ್ಲು ಉಪವಾಸ ಮಕ್ಕೋ ಇದಂತ ಐತಿ ಅಯ್ಯಪ್ಪ ಸಕದಂಗ ಆಗೈತೆ ಈಗ ಏನೈತಿ ಕುಂತು ಗಾಡಿ ಐತಿ ಮತ್ತೆ ಹೋಟೆಲ್ದಾಗ 2 ಇಡ್ಲಿ ಕಟ್ಟಿಸ್ಕೊಂಬಂದಿದ್ವಿ ರೀ. ಅದನ್ನು ನಮ್ಮ ಚಿನ್ನು ತಿನ್ನಿಸಿ ಆಕಿ ಮಲ್ಕೊಂಡ್ಲು. ಈಗ ನನಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಪಲಾವ್ ಮಾಡ್ಕೊಂಡ್ರೆ ಆಯ್ತಂದು ಪಲಾವ್ ಮಾಡ್ಕೊಳಕತ್ತೆ ನೋಡ್ರಿ. ಇದ್ದಿದ್ದು ಹಾಕಿ ಮಾಡ್ಕೊತೀನಿ ಮಕ್ಕೊಂಡ್ರೆ ಆಯ್ತು ಅಂತೇಳಿ. ಹೌದ್ರಿ, ನಾವು ದಾವಣಗೆರೆ ಬಂದೇವಿ. ಮತ್ತು ನಮ್ಮ ದಾವಣಗೆರೆ ಶಿಫ್ಟ್ ಮಾಡ್ಯಾರ. ಅಲ್ಲಿಂದ ಬೇರೆ ಕಡೆ ಬಂದೇವಿ. ಅಲ್ಲಿ 1 ತಿಂಗಳು ಅಷ್ಟೇ ಮಾಡಿಸಿದ್ರೆ ಗೊತ್ತಿಲ್ಲ ಇಲ್ಲಿ ಎಷ್ಟು ತಿಂಗಳು ಮಾಡಿಸ್ಕೊಳ್ತಾರೆ ಅಂತೇಳಿ. ಡ್ರೈವರ್ಗಳ ಲೈಫ್ ಅಷ್ಟೊಂದು ಈಸಿ ಅಂತೂ ಆಗಿ ಸಿಕ್ಕಾಪಟ್ಟೆ ಸುಸ್ತಾಗೈತಿ. ನನ್ನ ಮಕ್ಕ ನೋಡಿದ್ರೆ ನಂಗೆ ಗೊತ್ತೈತಿ. ಮತ್ತು ನಾನು ನಾಳೆ ನಿಂತಿದ್ದ ಸಿಗ್ತೇನೆ. ಇದು ನಾವು ದಾವಣಗೆರೆ ಬಂದು ತಿರುಗದಿನದ್ರಿ. ಇದೆಲ್ಲ ಸಾಮಾನುಗಳು ಹೊರಗಿಟ್ಕೊಂಡೆ ನೋಡ್ರಿ. ಮತ್ತು ಈಗ ಕೆಳಗಿನ ಮಡ್ಡಿ ಹಾಕಿ ಬಚ್ಚಲ ಹಾಕಿ ಕೊಡ್ತಾರೆ. ಅಲ್ಲಿ ತನ ನಾನು ನನ್ನ ಮಗಳು ಈ ರೀತಿ ಹೊರಗೆ ಕುಂದ್ರಬೇಕು ನೋಡ್ರಿ. ಏನು ಮಾಡೋಕ್ಕಾಕೈತಿ. ನಮ್ಮ ಚಿನ್ನ ಕರ್ಕೊಂಡು ಹೊರಗೆ ಕುಂತ ನೋಡ್ರಿ. ಇದು ಬಂದವ ಮಮ್ಮಂತಿ. ಅಜ್ಜ
ನಾವು ಬೇಗ ಆಕೈತೆ ಅಂತ ಅಂದ್ಕೊಂಡ್ವಿ. ಮುಂಜಾನೆ 8 ಗಂಟೆಯಿಂದ ನಾವು ಹೊರಗೆ ಕುಂತೇವಿ. 12 ಗಂಟೆ ಬಂದ್ರೂ ಇನ್ನೂ ಕೆಲಸ ಮುಗಿಲಿಲ್ಲ ಅವ್ರದ್ದು. 12 ಗಂಟೆ ಆಕೈತಿ, 3 ಗಂಟೆ ತನಕ ಹೋಗಬೇಕು ಎಲ್ಲ 6 ತನಕನೂ ಅಂತಂದ್ರೆ. ನಮ್ಮ ಚಿನ್ನು ಹೊಟ್ಟೆನೂ ಹಸುವಾಗೈತಿ, ಪಾಪ ನಿದ್ದೆನೂ ಬಂದೈತಿ. ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ರೀ. ಹಸಿ ಇದ್ದ ಒಳಗೆ ಹೋಗೋ ಹಾಗಿಲ್ಲ, ಏನಿಲ್ಲ. ಬಿಸಿಲು ನೋಡ್ರಿ, ಜಗ್ಗಿ ಬಿಸಿಲು ಐತಿ. ಒಂಥರ ಎಲ್ಲ ಕೂಡ ನೆನೆಸ್ಕೊಂಡ್ರೆ ನಮ್ಮ ಜೀವನ ನೋಡ್ಕೊಂಡು ನಮಗೆ ಒಂಥರ ಬೇಜಾರಾಕೈತೆ ನೋಡ್ರಿ. ಬಾಯ್ಲಿ ಪಾಪ ಸಣ್ಣ ಮಗಳು ಐತೆ ಅಂದರೂ ನಮ್ಮ ಚಿನ್ನು ಭಾಳ ಗ್ರೇಟ್. ಆದಮೇಲೆ ಸ್ವಲ್ಪ ಹೊತ್ತು ಆದ ಬಳಕ ನೋಡ್ರಿ ಇದೆಲ್ಲ ಎಲ್ಲ ಮಡ್ಡಿ ಹಾಕಿದ ಬಳಕ ಈ ರೀತಿ ಆಗೈತೆ ನೋಡ್ರಿ, ಸಾಪಾಗೈತೆನೆಲ್ಲ. ಇನ್ನೂ ಹಸಿ ಇತ್ತು ಇದನ್ನು ಒಳಗೆ ಬಂದಾಗ, ಕಾಲು ಹಂಗೆ ಹೋಗಿದ್ದು. ಅವ್ರು ಹೇಳಿದೆ ನಾವು ಅಣ್ಣಾರಿಗೆ, ಇಲ್ಲ ಹೊಟ್ಟೆ ಹಸು ಆಗೈತೆ, ಆಕಿಗೆ ನಿದ್ದೆನೂ ಬಂದವು, ಮತ್ತು ನಾನು ಒಳಗೆ ಹೋಗ್ತೇನೆ ನೋಡೋಣ ಅಂಥೇಳಿ. ಇನ್ನೂ ಹಸಿ ಇತ್ತು ಅಂತಂದರೆ ಇದ್ರಿ ಇಲ್ಲಿ ಬಿಡೋಣ ಅಂತಂದು ಒಳಗೆ ಬಂದೆ ರೀ. ಮಡ್ಡಿ ಹಾಕುವಾಗ ಬಚ್ಚಲ ಕಟ್ಟುವಾಗ ವಿಡಿಯೋ ಮಾಡ್ಬೇಕಂದು ಅವರು ಬೇಡ ಅಂತಂದರು, ಹಾಗಾಗಿ ಮಾಡಲಿಲ್ಲ ರೀ. ಬಿಟ್ರೇನಿಲ್ಲ, ಎಲ್ಲ ಸರಿ ಮಾಡಿ ಕಾಸ್ತು ಬಂದು ಹೊರ ಬರೋಷ್ಟ್ರೊಳಗೆ ಬಾ ಒಳಗೆ ಬಾ. ಹಂಗೆ ಕುಂತಿ ನಾ ಹೋಕೆ ನೋಡ್ಬು ಟಾಟಾ. ಎಲ್ಲ ರೆಡಿ ಮಾಡೋಷ್ಟ್ರೊಳಗೆ ಇಷ್ಟೊತ್ತು ದನ ಆಯ್ತು ನೋಡ್ರಿ. ಎಲ್ಲನೂ ಜೋಡಿಸಿ ಇಡ್ಬೇಕು ಅನ್ನೋಷ್ಟ್ರೊಳಗೆ ಜಳಕ್ಕಿಲ್ಲ ಏನಿಲ್ಲ. ಇನ್ಮೇಲೆ ಮಾಡಬೇಕು. ಆಕಿ ಜಳಕ ಮಾಡಿಸಿ ನಾನು ಜಳಕ ಮಾಡ್ಬೇಕು ನೋಡ್ರಿ. ಕಮ್ಮಿ ಅಂದರೂ ಒಂದು ವಾರ ಆಯ್ತೇನೋ ಅನಿಸ್ತೈತೆ ರೀ ನಾನು ವಿಡಿಯೋಗಳ ಹಾಕ್ಲಿಲ್ದನ. ಇದೊಂದು ಸ್ವಲ್ಪ ಬೇಜಾರ್ದಾಗ ಇದ್ದೀವಿ ನಾವು ಗಂಡ ಹೆಂಡತಿ. ಅಲ್ಲಿಂದಲ್ಲಿಗೆ ಕಳಿಸೋದ್ರ ಸಂಬಂಧ ಅಷ್ಟೇ. ದುಡಿಯೋಕೇನು ಯಾವ ಊರಾದ್ರೇನಂತ ಅನಿಸ್ತೈತೆ ಬಿಡ್ರಿ. ಆದ್ರೇನ ಒಂದು ಕಡೆ ಹೋಗಿ ಉಳ್ಕೊಂಡಿರ್ತೇವೆ, ಒಂದು ಬೆಳಕು ಅಲ್ಲಿ ಸೆಟ್ ಆಗಿಬಿಟ್ಟಿರ್ತೇವೆ ನಾವು ಹಿಂಗೆ ಅಂಥೇಳಿ. ಮತ್ತೊಂದು ಕಡೆ ಬಂದು ಅಲ್ಲಿ ಬಂದು ಸಾಮಾನು ಜೋಡಿಸ್ಕೊಳ್ಳೋದು, ವಿಶೇಷವಾಗಿ ಬಚ್ಚಲುಗಳು ಇರೋದಿಲ್ಲ, ಬ್ಯಾಚುಲರ್ ರೂಮ್ಗಳು ಕೊಟ್ಟಿರ್ತಾರೆ. ಆ ಬಚ್ಚಲ ಮಾಡಿಕೊಂಡು ಮಡ್ಡಿ ಹಾಕಿಸ್ಕೊಂಡು ಅವೆಲ್ಲ ಕೆಲವೊಂದು ಭಾಳ ಹೇಳ್ಕೊಳಕ್ಕಾಗೋದಿಲ್ಲ ಬಿಡ್ರಿ. ಕೆಲವೊಂದು ಟೈಮ್ ಭಾಳ ಕೆಟ್ಟ ಅನಿಸ್ತೈತಿ. ನಿನ್ನೆ ಆದ್ರೂ ದುಃಖನೇ ಬಂತ್ರಿ. ಯಾಕಂದರೆ ನಾವು ಗಂಡ ಹೆಂಡತಿ ಇಬ್ಬರು ಇದ್ದಾಗ ಅನುಭವಿಸಕತ್ತಾಗ ಏನಷ್ಟು ಅನಿಸ್ತಿದ್ದಿಲ್ಲ ನಮಗೆ. ಈಗ ನಮ್ಮ ಜೊತೆಗೆ ನಮ್ಮ ಮಗಳು ಸಮೇತ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬಂದೈತಿ. ಏನು ಮಾಡೋಕ್ಕಾಗಲ್ಲ, ಬಡವರಾಗಿ ಹುಟ್ಟೆ ಅನ್ಬೇಕು, ಮತ್ತು ಇವನ್ನೆಲ್ಲ ಅನುಭವಿಸಬೇಕಲ್ಲ. ಮುಂದೆ ಏನಾಕೈತೆ ದೇವ್ರು ಹಚ್ಚಿದ ಆಟ. ಒಂದು ವಾರದಿಂದ ವಿಡಿಯೋ ಹಾಕಿಲ್ದಕ್ಕೆ ಎಲ್ಲರಿಗೆ ಮತ್ತೊಂದು ಸರಿ ಸಾರಿ ಕೇಳಾಕತ್ತೇನೆ ರೀ. ಮತ್ತು ಈ ವಿಡಿಯೋ ನೋಡಿದ ಬಳಿಕ ನಮ್ಮ ಜೀವನದ ಬಗ್ಗೆ ನಿಮ್ಗೇನು ಅನ್ನಿಸ್ತೈತೆ ಅನ್ನೋ ಅನಿಸಿಕೆಗಳು ಮತ್ತು ಹೇಳ್ರಿ, ನನಗೆ ಕಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಮತ್ತು ನಾನು ಮುಂದಿನ ವಿಡಿಯೋದ ಮತ್ತು ನಾನು ನಿಮ್ಗೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರೂ ನೀವು ನಮಸ್ಕಾರ ರೀ. ತಪ್ಪಾದಲ್ಲಿ ತಿದ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ರಿ. ಥ್ಯಾಂಕ್ಸ್ ರೀ.